ಹಾಯ್ ನಮಸ್ಕಾರ ಗೆಳೆಯರೇ, ನೀವು ಕೂಡ ನನ್ನ ಹಾಗೆ ಮ್ಯಾಜಿಕಲ್ ಅಡ್ವೆಂಚರ್ ಫ್ಯಾಂಟಸಿ ಅಂತ ಮೂವೀಸ್ಗಳನ್ನು ನೋಡುವವರಾಗಿದ್ರೆ ಈ ವಿಡಿಯೋ ನಿಮಗಾಗಿ. ಯಾಕೆಂದ್ರೆ ಈ ವಿಡಿಯೋದಲ್ಲಿ ಒಂದಲ್ಲ ಎರಡಲ್ಲ 5 ಟಾಪ್ ಹಾಲಿವುಡ್ ಅಡ್ವೆಂಚರ್ ಮ್ಯಾಜಿಕಲ್ ಮೂವಿಗಳ ನೇಮ್ ಮತ್ತು ಇವುಗಳು ಯಾವ ವೆಬ್ಸೈಟ್ ಮತ್ತು ಆಪ್ ಗಳಲ್ಲಿ ಕನ್ನಡದಲ್ಲಿ ನೋಡಲು ಸಿಗುತ್ತವೆ ಅಂತ ಹೇಳ್ತೀವಿ. ಈ ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ, ಆದ್ದರಿಂದ ನೀವು ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಫುಲ್ ವಾಚ್ ಮಾಡಿ. ಮೂವಿ ಲಿಸ್ಟಿನ ಎರಡನೇ ಮೂವಿಯ ಹೆಸರು ಸ್ಕೂಲ್ ಫಾರ್ ಗುಡ್ ಅಂಡ್ ಇವಿಲ್ಸ್ ಅಂತ. ಈ ಮೂವಿ IMDb ಯಲ್ಲಿ 5.9 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ಕಥೆಯಲ್ಲಿ ನಮಗೆ ಸೋಫಿಯಾ ಮತ್ತು ಅಗಾಥಾ ಎಂಬ ಇಬ್ಬರು ಕ್ಲೋಸ್ ಫ್ರೆಂಡ್ಸ್ ಅನ್ನು ತೋರಿಸುತ್ತಾರೆ. ಇವರಿಗೆ ಒಂದು ಮ್ಯಾಜಿಕಲ್ ಸ್ಕೂಲ್ ಬಗ್ಗೆ ಗೊತ್ತಾಗುತ್ತದೆ. ಈ ಮ್ಯಾಜಿಕಲ್ ಸ್ಕೂಲ್ ಒಳಗಡೆ ಹೀರೋ ಮತ್ತು ವಿಲನ್ಸ್ ಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ. ಸೋಫಿಯಾ ಮತ್ತು ಅಗಾಥಾ ಒಂದು ಕ್ಷಣನೂ ವಿಚಾರ ಮಾಡದೆ ಈ ಮ್ಯಾಜಿಕಲ್ ಸ್ಕೂಲ್ ಒಳಗಡೆ ಹೋಗ್ತಾರೆ. ಈ ಸ್ಕೂಲ್ ಒಳಗಡೆ 2 ಭಾಗಗಳಾಗಿ ಡಿವೈಡ್ ಆಗಿರ್ತವೆ. ಇದರಲ್ಲಿ ಹೀರೋಸ್ ಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ. ಫಾರ್ ದ ಇವಿಲ್ಸ್ ಇದರಲ್ಲಿ ವಿಲನ್ಸ್ ಗಳಿಗೆ ಟ್ರೈನಿಂಗ್ ಅನ್ನು ಕೊಡ್ತಾ ಇರ್ತಾರೆ. ಸ್ಕೂಲ್ ಫಾರ್ ದ ಗುಡ್ ಮತ್ತು ಸ್ಕೂಲ್ ಫಾರ್ ದ ಇವಿಲ್ಸ್ ಕೆಲವು ಕಾರಣಗಳಿಂದ ಇವೆರಡನ್ನು 2 ಭಾಗಗಳಾಗಿ ಡಿವೈಡ್ ಮಾಡಲಾಗಿರುತ್ತದೆ. ಮತ್ತೆ ಇಲ್ಲಿ ಸೋಫಿಯಾ ಮತ್ತು ಅಗಾಥಾ ಈ ಮ್ಯಾಜಿಕಲ್ ಸ್ಕೂಲ್ ಒಳಗಡೆ ಸಿಲುಕಿಕೊಂಡಿರ್ತಾರೆ. ಮತ್ತೆ ಇವರಿಬ್ಬರು ಈ ಸ್ಕೂಲ್ ನಿಂದ ಹೊರಗಡೆ ಹೇಗೆ ಹೋಗ್ತಾರೆ ಮತ್ತೆ ಈ ಮೂವಿಯಲ್ಲಿ ಮುಂದೆ ಏನಾಗುತ್ತದೆ ಅಂತ ಈ ಮೂವಿಯನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಇದರ ಜೊತೆಗೆ ಈ ಮೂವಿಯಲ್ಲಿ ತುಂಬಾನೇ ಮ್ಯಾಜಿಕಲ್ ಮತ್ತು ಫ್ಯಾಂಟಸಿ ಸೀನ್ಸ್ ಗಳನ್ನು ನೀವು ಈ ಮೂವಿಯಲ್ಲಿ ನೋಡಬಹುದು. ಈ ಮೂವಿ ಸೀನ್ಸ್ ಗಳನ್ನು ನೋಡಿದ್ರೆ ತುಂಬಾನೇ ಖುಷಿ ಆಗ್ತೀರಾ ಅಂತ ನಾವು ಅಂದುಕೊಂಡಿದ್ದೇವೆ. ಈ ಮೂವಿ ತುಂಬಾನೇ ಚೆನ್ನಾಗಿದೆ, ಅದಕ್ಕೆ ನಾವು ನಿಮಗೆ ಈ ಮೂವಿಯನ್ನು ಒನ್ ಟೈಮ್ ವಾಚ್ ಮಾಡಿ ಅಂತ ಹೇಳಲು ಇಷ್ಟಪಡುತ್ತೇವೆ. ನಮ್ಮ ಮೂವಿ ಲಿಸ್ಟಿನ 3ನೇ ಮೂವಿಯ ಹೆಸರು ದ ಲಾಸ್ಟ್ ವಾರಿಯರ್ ಅಂತ. ಈ ಮೂವಿ IMDb ಯಲ್ಲಿ 6.7 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ತುಂಬಾನೇ ಕಾಮಿಡಿ ಮತ್ತು ಅಡ್ವೆಂಚರ್ ಫ್ಯಾಂಟಸಿ ಮೂವಿ ಆಗಿದೆ. ಈ ಮೂವಿ ಒಳಗಡೆ ನಮಗೆ ಇವಾನ್ ಎಂಬ ವ್ಯಕ್ತಿಯನ್ನು ತೋರಿಸುತ್ತಾರೆ. ಇವಾನ್ ತನ್ನ ನಾರ್ಮಲ್ ಜೀವನದಿಂದ ಬೇಸತ್ತು ಹೋಗಿರ್ತಾನೆ. ಮತ್ತೆ ಒಂದು ದಿನ ಇವಾನ್ ಒಂದು ಸಣ್ಣ ತಪ್ಪನ್ನು ಮಾಡಿರುವ ಕಾರಣದಿಂದ ಇವಾನ್ ತನ್ನ ಜೀವನದಲ್ಲಿ ಒಂದು ಸಾರಿನೂ ಇಮ್ಯಾಜಿನ್ ಮಾಡಿಕೊಂಡಿರುವುದಿಲ್ಲ ಅಂತಹ ಒಂದು ಮ್ಯಾಜಿಕಲ್ ಲೋಕಕ್ಕೆ ಹೋಗಿರ್ತಾನೆ. ಮತ್ತೆ ಈ ಮ್ಯಾಜಿಕಲ್ ಲೋಕದಲ್ಲಿ ಇವಾನ್ ಈಗ ರಾಜ ಆಗಿದ್ದಾನೆ. ಇವಾನ್ ಇಲ್ಲಿ ರಾಜ ಆಗಿನಿಂದಾನು ಇವನಿಗೆ ಇಲ್ಲಿ ಇವನ ಜೀವನದಲ್ಲಿ ತುಂಬಾನೇ ಕಷ್ಟಗಳು ಬರ್ತಾವೆ. ಇಲ್ಲಿ ಇವನು ಈ ಲೋಕದಲ್ಲಿ ಹೇಗೆ ಸರ್ವೈವ್ ಮಾಡ್ತಾನೆ ಮತ್ತೆ ಇಲ್ಲಿ ಇವಾನ್ ಈ ಮ್ಯಾಜಿಕಲ್ ಪ್ರಪಂಚದಿಂದ ಹೇಗೆ ಹೊರಗಡೆ ಬರ್ತಾನೆ ಇಲ್ವಾ ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ಮೂವಿಯಲ್ಲಿ ತುಂಬಾನೇ ಅದ್ಭುತವಾಗಿರುವಂತಹ ಆಕ್ಷನ್ ಮತ್ತು ತುಂಬಾನೇ ಕಾಮಿಡಿ ಆಗಿರುವಂತಹ ಸೀನ್ಸ್ ಗಳಿದ್ದಾವೆ. ಈಗ ನಾವು ಈ ಮೂವಿಯ ಬೇಸಿಕ್ ಸೀನ್ಸ್ ಗಳ ಬಗ್ಗೆ ಹೇಳಿದ್ದೇವೆ. ಈ ಮೂವಿಯಲ್ಲಿ ನಾವು ಹೇಳಿರುವುದಕ್ಕಿಂತ ತುಂಬಾನೇ ಬೆಸ್ಟ್ ಸೀನ್ಸ್ ಗಳು ಈ ಮೂವಿ ನಿಮಗೆ ತುಂಬಾನೇ ಇಷ್ಟವಾಗುತ್ತದೆ ಅಂತ ನಾವು ಹೇಳಲು ಇಷ್ಟಪಡುತ್ತೇವೆ. ನಮ್ಮ ಲಿಸ್ಟಿನಲ್ಲಿ ಬರುವ 4ನೇ ಮೂವಿಯ ಹೆಸರು ಅಬ್ರಾಹಿಂ ಲಿಂಕನ್ ವ್ಯಾಂಪೈರ್ ಹಂಟರ್ ಅಂತ. ಈ ಮೂವಿ IMDb ಯಲ್ಲಿ 5.9 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ಸ್ಟೋರಿ ನೋಡುವುದಾದ್ರೆ ಈ ಮೂವಿಯಲ್ಲಿ ನಮಗೆ ಅಬ್ರಾಹಿಂ ಲಿಂಕನ್ ಎಂಬ ವ್ಯಕ್ತಿಯ ಬಾಲ್ಯದ ಜೀವನವನ್ನು ತೋರಿಸಿ. ಅಬ್ರಾಹಿಂ ಲಿಂಕನ್ ತಾನು ಚಿಕ್ಕವನಿದ್ದಾಗ ಅವನ ಕಣ್ಣ ಮುಂದೆ ಅವರ ತಾಯಿ ಡೆತ್ ಆಗಿರುತ್ತದೆ. ಈಗ ಅಬ್ರಾಹಿಂ ದೊಡ್ಡವನಾದಾಗ ಮತ್ತೆ ಇಲ್ಲಿ ಅಬ್ರಾಹಿಂಗೆ ಗೊತ್ತಾಗುತ್ತದೆ ತನ್ನ ತಾಯಿಯ ಮರ್ಡರ್ ಮಾಡಿರುವ ತುಂಬಾನೇ ಖತರ್ನಾಕ್ ಆಗಿರುವ ವ್ಯಾಂಪೈರ್ಸ್ ಗಳು ಮಾಡಿದ್ದಾರೆ ಅಂತ ಗೊತ್ತಾಗುತ್ತದೆ. ಮತ್ತೆ ಈಗ ಅಬ್ರಾಹಿಂ ತನ್ನ ತಾಯಿಯ ಸೇಡನ್ನು ಹೇಗೆ ತೀರಿಸಿಕೊಳ್ತಾನೆ ಮತ್ತೆ ಇವನು ವ್ಯಾಂಪೈರ್ಸ್ ಗಳನ್ನು ಹೇಗೆ ಹೊಡೆದಾಕ್ತಾನೆ ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ಮೂವಿ ತುಂಬಾನೇ ಆಕ್ಷನ್ ಮತ್ತು ತುಂಬಾನೇ ಥ್ರಿಲ್ಲರ್ ಫ್ಯಾಂಟಸಿ ಮೂವಿ ಆಗಿದೆ. ನಾವು ನಿಮಗೆ ಈ ಮೂವಿಯನ್ನು ಕೂಡ ಒನ್ ಟೈಮ್ ವಾಚ್ ಮಾಡಿ ಅಂತ ಹೇಳಲು ಇಷ್ಟಪಡುತ್ತೇವೆ. ನಮ್ಮ ಮೂವಿ ಲಿಸ್ಟಿನ 5ನೇ ಮೂವಿ ಹೆಸರು ದ ಕ್ರೋರೆಕ್ಸ್ ಅಪ್ರೆಂಟಿಸ್ ಅಂತ. ಈ ಮೂವಿ IMDb ಯಲ್ಲಿ 6.8 ರೇಟಿಂಗ್ ಅನ್ನು ಪಡೆದಿದೆ. ಈ ಮೂವಿ ತುಂಬಾನೇ ಅದ್ಭುತವಾದ ಆಕ್ಷನ್ ಫ್ಯಾಂಟಸಿ ಮೂವಿ ಆಗಿದೆ. ಈ ಮೂವಿ ಕಥೆಯಲ್ಲಿ ನಮಗೆ ಒಬ್ಬ ಯುವಕನನ್ನು ತೋರಿಸುತ್ತಾರೆ. ಇವನು ಕೂಡ ತನ್ನ ನಾರ್ಮಲ್ ಜೀವನದಿಂದ ತುಂಬಾನೇ ಬೇಸತ್ತು ಹೋಗಿರ್ತಾನೆ. ಒಂದು ದಿನ ಇವನಿಗೆ ಒಬ್ಬ ಜಾದೂಗಾರ ಸಿಗ್ತಾನೆ. ಈ ಜಾದೂಗಾರ ಈ ಯುವಕನಿಗೆ ಹೇಳ್ತಾನೆ, ಸಾವಿರಾರು ವರ್ಷಗಳ ಹಿಂದೆ ತುಂಬಾನೇ ಖತರ್ನಾಕ್ ಆಗಿರುವ ಮಾನ್ಸ್ಟರ್ ಗಳ ರಾಣಿ ಇದ್ಲು ಅಂತ ಹೇಳ್ತಾನೆ. ಅವಳನ್ನು ತಂತ್ರ ಮಂತ್ರದಿಂದ ಆಗಿನ ಜನರು ವಶಪಡಿಸಿಕೊಂಡು ಅವಳನ್ನು ಕಟ್ಟಿ ಹಾಕಿರ್ತಾರೆ. ಈಗ ಅವಳು ಯಾವುದೇ ಒಂದು ಕಾರಣದಿಂದ ಮಂತ್ರಗಳಿಂದ ಮುಕ್ತಳಾಗಿದ್ದಾಳೆ ಅಂತ ಹೇಳ್ತಾನೆ. ಅವಳು ಈಗ ಈ ನಮ್ಮ ಪ್ರಪಂಚವನ್ನು ನಾಶ ಮಾಡಿ ಇಡೀ ಜಗತ್ತನ್ನೇ ತನ್ನ ವಶಕ್ಕೆ ತೆಗೆದುಕೊಳ್ತಾಳೆ ಅಂತ ಹೇಳ್ತಾನೆ. ಮತ್ತೆ ಈ ಜಾದೂಗಾರ ಈ ಯುವಕನಿಗೆ ಹೇಳ್ತಾನೆ, ನೀನು ಒಬ್ಬನೇ ಆ ದುಷ್ಟ ರಾಣಿಯನ್ನು ತಡಿಬಹುದು ಅಂತ ಹೇಳ್ತಾನೆ. ಅದು ಯಾಕೆ ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ಯುವಕ ಆ ರಾಣಿ ಜೊತೆಗೆ ಹೇಗೆಲ್ಲ ಫೈಟ್ ಮಾಡ್ತಾನೆ ಮತ್ತೆ ಅವಳನ್ನು ಹೇಗೆ ಸೋಲಿಸುತ್ತಾನೆ ಅಂತ ಈ ಮೂವಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತದೆ. ಈ ಮೂವಿ ಮಾತ್ರ ತುಂಬಾನೇ ಅದ್ಭುತವಾಗಿದೆ ಮತ್ತು ಆಕ್ಷನ್ ಫ್ಯಾಂಟಸಿ ಮೂವಿ ಆಗಿದೆ. ನೀವು ನಿಮ್ಮ ಜೀವನದಲ್ಲಿ ಒಮ್ಮೆಯಾದ್ರೂ ಈ ಮೂವಿಯನ್ನು ನೋಡಿ ಮಿಸ್ ಮಾಡಬೇಡಿ ಅಂತ ಹೇಳಲು ನಾವು ಇಷ್ಟಪಡುತ್ತೇವೆ.
ಈ ಮೂವೀಸ್ಗಳು ಅಮೆಜಾನ್, ನೆಟ್ಫ್ಲಿಕ್ಸ್, ಡಿಸ್ನಿ ಹಾಟ್ಸ್ಟಾರ್ ಅಂತಹ OTT ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯವಿದೆ. ಗೆಳೆಯರೆ, ಈ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ. ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪಾಗಿದ್ರೆ ಕ್ಷಮಿಸಿ. ಮತ್ತೆ ನಾವು ನಿಮಗೆ ಸಿಗ್ತೇವೆ ಮತ್ತೊಂದು ಹೊಸ ದಿನ, ಮತ್ತೊಂದು ಹೊಸ ಮೂವಿ ರಿವ್ಯೂನೊಂದಿಗೆ.